ಮತ್ತೆ ವಿಚಾರಣೆಗೆ ಬರೋದಕ್ಕೆ ಯೂಟ್ಯೂಬರ್ ಸಮೀರ್ಗೆ ಸೂಚನೆ ನೀಡುತ್ತಾರೆ. ಬೆಳ್ತಂಗಡಿ ಪೊಲೀಸರಿಂದ ಯೂಟ್ಯೂಬರ್ ಸಮೀರ್ಗೆ ನೋಟಿಸ್ ನೀಡಲಾಗಿದೆ. ಬೆಳ್ತಂಗಡಿ ಠಾಣೆಯಲ್ಲಿ ಇವತ್ತು ಕೂಡ ವಿಚಾರಣೆ ನಡೆಯಲಿದೆ. ನಿನ್ನೆಯೂ ಕೂಡ ತೀವ್ರ ವಿಚಾರಣೆಯನ್ನ ನಡೆಸಿದ್ರು. ಮೊಬೈಲ್ ಹಾಗೆ ಕಂಪ್ಯೂಟರ್ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಎಐ ವಿಡಿಯೋ ಮಾಡಲು ಬಳಸಿದಂತಹ ಮೊಬೈಲ್ ಕಂಪ್ಯೂಟರ್ ಅನ್ನ ಇವತ್ತು ವಶಕ್ಕೆ ಪಡೆದುಕೊಳ್ತಾರಾ, ಅದರಿಂದ ಏನಾದರೂ ಮಾಹಿತಿಯನ್ನ ಕಲೆ ಹಾಕಲಾಗುತ್ತಾ ಅನ್ನೋದಾಗಿಯೂ ಕೂಡ ಸದ್ಯಕ್ಕೆ ಇರುವಂಥದ್ದು. ಇನ್ನು ಇವತ್ತು ಮತ್ತೆ ವಿಚಾರಣೆಗೆ ಬರೋದಕ್ಕೆ ನೋಟಿಸ್ ನೀಡಿ ಸೂಚನೆ ಕೊಟ್ಟಿದ್ದಾರೆ. ನೆನೆ ವಿಚಾರಣೆಯ ಬಳಿಕ ವಾಪಸ್ ತೆರಳಿದ್ರು ಸಮೀರ್. ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ನಿಂದ ವಿಚಾರಣೆ ನಡೆಯಲಿದೆ. ದಾಖಲೆಗಳಿಗೆ ಸಹಿ ಪಡೆದು ಪೊಲೀಸರು ಕಳುಹಿಸಿದ್ದಾರೆ. ಇನ್ನು ಯೂಟ್ಯೂಬರ್ ಸಮೀರ್ ಎಂಡಿ ತನ್ನ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣಗಳಿಗೆ ಸಂಬಂಧಿಸಿ ವಿಚಾರಣೆಗಾಗಿ ಅಂತ ಹೇಳಿ ನಿನ್ನೆ ಆಗಮಿಸುತ್ತಾರೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ನಿರೀಕ್ಷಣಾ ಜಾಮೀನು ಪಡೆದಿರುವ ಸಮೀರ್ ವಿಚಾರಣೆಗಾಗಿ ಮಧ್ಯಾಹ್ನ 1 ಗಂಟೆಯ ವೇಳೆ 3 ಜನ ವಕೀಲರ ಜೊತೆಗೆ ವಿಚಾರಣೆಗೆ ಹಾಜರಾಗ್ತಾರೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಯೂಟ್ಯೂಬರ್ ಸಮೀರ್ ಎಂಡಿ ಸಂಜೆ 6 ಗಂಟೆಗೆ ವಿಚಾರಣೆಯನ್ನ ಮುಗಿಸಿ ವಾಪಸ್ ಕಾರಿನಲ್ಲಿ ವಕೀಲರ ಜೊತೆಗೆ ವಾಪಸ್ ತೆರಳಿದ್ರು. ಇನ್ನು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸಮೀರ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇನ್ನು ಸಮೀರ್ ಅವರ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ತಬ್ಬಿಬ್ಬಾಗಿ ಹೋಗಿದ್ದಾರೆ. ಬರೋಬ್ಬರಿ 23 ಪ್ರಶ್ನೆಗಳನ್ನು ತನಿಖಾಧಿಕಾರಿಗಳು ಕೇಳಿದ್ದಾರೆ. ಸಮೀರ್ಗೆ ತನಿಖಾಧಿಕಾರಿ ನಾಗೇಶ್ ಕದ್ರಿ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ದೂತ ಯೂಟ್ಯೂಬ್ ಚಾನೆಲ್ ಮತ್ತು ವಿಡಿಯೋಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಆ ವಿಡಿಯೋ ಚಿತ್ರೀಕರಿಸಿದ್ದು ಯಾರು, ಜೊತೆಗೆ ಅದನ್ನ ಎಡಿಟ್ ಮಾಡಿದ್ದು ಯಾರು, ಎಐ ವಿಡಿಯೋ ಮಾಡಿರೋ ಉದ್ದೇಶ ಏನು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಒಂದು ವಿಡಿಯೋದಿಂದಾಗಿ ಜನರಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ. ದ್ವೇಷವನ್ನ ಹುಟ್ಟಿಸಲು ನೀವು ಉದ್ದೇಶಿಸಿದ್ದೀರಾ, ನಿಮ್ಮ ಉದ್ದೇಶ ಏನಾದರೂ ಅದೇ ಆಗಿತ್ತಾ ಅನ್ನೋದಾಗಿಯೂ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ವಿಡಿಯೋದಲ್ಲಿನ ಸತ್ಯಾಸತ್ಯತೆಯನ್ನ ಹೇಗೆ ದೃಢಪಡಿಸಿದ್ದೀರಿ, ಯಾವ ಆಧಾರದ ಮೂಲಕ ನೀವು ಆ ರೀತಿಯಾದಂತಹ ಮಾಹಿತಿಯನ್ನ ಕಲೆ ಹಾಕಿದ್ರಿ, ನಿಮಗೇನಾದರೂ ಡಾಕ್ಯುಮೆಂಟ್ಸ್ ಗೊತ್ತಿತ್ತಾ, ನೀವೇನಾದರೂ ಗ್ರೌಂಡ್ ರಿಪೋರ್ಟ್ ಅನ್ನ ನಡೆಸಿದ್ರಾ, ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ಮಾಡಿದ್ದು ಯಾರು, ವಿಡಿಯೋ ಅಪ್ಲೋಡ್ಗೆ ಬಳಸಿದಂತಹ ಉಪಕರಣಗಳು ಎಲ್ಲಿವೆ ಅನ್ನೋದಾಗಿ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಯೂಟ್ಯೂಬರ್ ಸಮೀರ್ಗೆ ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆ ನಿನ್ನೆಯೂ ಸುದೀರ್ಘವಾಗಿ ಇವರ ವಿಚಾರಣೆಯನ್ನ ನಡೆದಿದ್ದು ಇವತ್ತು ಕೂಡ ವಿಚಾರಣೆಯನ್ನ ಮಾಡಲಾಗುತ್ತೆ. ಹಾಗಾಗಿ ಬೆಳ್ತಂಗಡಿ ಪೊಲೀಸರಿಂದ ಯೂಟ್ಯೂಬರ್ಗೆ ನೋಟಿಸ್ ಅನ್ನ ನೀಡಲಾಗಿದೆ. ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಇಂದ ನಡೆಯಲಿರುವಂತಹ ವಿಚಾರಣೆ ಇದು. ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳಿಗೆ ಸಮೀರ್ ಬಳಿ ಸಹಿಯನ್ನ ಕೂಡ ಹಾಕಿಸಿಕೊಂಡು ನಿನ್ನೆ ವಿಚಾರಣೆಯನ್ನ ಮುಗಿಸಿ ವಾಪಸ್ ತೆರಳಿದ್ದಾರೆ. ಆದರೆ ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಇನ್ನು ಎಐ ವಿಡಿಯೋವನ್ನ ಮಾಡಿ ಜನರ ಭಾವನೆಗೆ ಧಕ್ಕೆ ತರುವಂಥ ಕೆಲಸವನ್ನ ಯೂಟ್ಯೂಬರ್ ಸಮೀರ್ ಮಾಡಿದ್ರು ಅಂತ ಹೇಳಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು. ಆತನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿಯೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ವು. ಈ ಬೆನ್ನಲ್ಲೇ ಎಐ ವಿಡಿಯೋ ಮಾಡಲು ಬಳಸಿದಂಥ ಮೊಬೈಲ್ ಆಗಿರಬಹುದು ಅಥವಾ ಕಂಪ್ಯೂಟರ್ ಆಗಿರಬಹುದು, ಆ ಉಪಕರಣಗಳನ್ನು ಇವತ್ತು ತರೋದಕ್ಕೆ ಕೂಡ ಹೇಳಲಾಗಿದೆ. ಅಂದರೆ ಅದನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿ ಇದೆ. ಒಟ್ಟಾರೆಯಾಗಿ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಇಂದ ಇವತ್ತು ಕೂಡ ವಿಚಾರಣೆ ನಡೆಯಲಿದೆ. ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಪ್ರಶ್ನೆಗಳಿಗೆ ಸಮೀರ್ ಯಾವ ರೀತಿಯಾದಂಥ ಉತ್ತರವನ್ನ ನೀಡ್ತಾರೆ, ಜೊತೆಗೆ ಯಾವ ಒಂದು ಆಧಾರದ ಮೇಲೆ ಮಾಹಿತಿಯನ್ನ ಆ ಒಂದು ಯೂಟ್ಯೂಬ್ ವಿಡಿಯೋ ಮೂಲಕ ಹರಿಬಿಟ್ಟಿದ್ದಾರೆ ಅನ್ನೋದಾಗಿಯೂ ಕೂಡ ಮಾಹಿತಿಯನ್ನ ಸಂಗ್ರಹಣೆ ಮಾಡುವಂಥ ಕೆಲಸವನ್ನ ಇವತ್ತು ಮತ್ತೆ ನಡೆಯಲಿದೆ. ಅಂದರೆ ಬೆಳ್ತಂಗಡಿ ಠಾಣೆಯಲ್ಲಿ ವಿಚಾರಣೆಯನ್ನ ನಡೆಸಲಿದ್ದಾರೆ.